ಮುಧೋಳರ ಕಬ್ಬು ಬೆಳೆಗಾರರ ರೈತರು ಇವತ್ತಿನ ದಿವಸ ಸಾಕಷ್ಟು ರೀತಿಯಲ್ಲಿ ಒಂದು ಪ್ರತಿಭಟನೆಗಳಂತ ದೃಶ್ಯ ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಈಗಾಗಲೇ ಏನು ಪ್ರತಿಭಟನೆಯ ಒಂದು ದಿಕ್ಕನ್ನೇ ಬದಲಾಯಿಸಿದಂಥ ರೈತರು ಇವತ್ತಿನ ದಿನ ಏನು ಇಲ್ಲಿ ಸಾಕಷ್ಟು ಟ್ಯಾಕ್ಟ್ರಿಗಳೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಈ ಟ್ಯಾಕ್ಟ್ರಿಗಳನ್ನು ಪ್ರತಿಭಟನೆಗೋಸ್ಕರ ಬಳಸ್ಕೊಂಡು ಈಗಾಗಲೇ ಎತ್ತಿನ ಗಾಡಿ ಆಗಿರ್ಬೋದು, ಸಾವಿರಾರು ಜನ ರೈತರು ಕೂಡ ಸೇರಿಕೊಂಡು ಈ ಒಂದು ವಿಶೇಷವಾದಂಥ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಯಾಕಂತಂದರೆ ದಿನಕ್ಕೊಂದು ವ್ಯಾಯಾಮದಲ್ಲಿ ಒಂದು ಪ್ರತಿಭಟನೆಗೆ ಇಳಿದಂಥ ಮುಧೋಳ ನಗರದ ರೈತರು ಇವತ್ತಿನ ದಿವಸ ವಿಶೇಷವಾಗಿ ಇಲ್ಲಿ ಏನು ಸಾಕಷ್ಟು ಟ್ಯಾಕ್ಟ್ರಿಗಳ ಮೂಲಕ ನಗರದಲ್ಲಿ ಏನು ಆಟೋಗಳು ಕೂಡ ಸ್ವಯಂ ಪ್ರೇರಿತವಾಗಿ ತಮ್ಮ ಆಟೋಗಳನ್ನು ತಂದು ಈ ಒಂದು ಪ್ರತಿಭಟನೆಗೆ ಸಾಥ್ ನೀಡಿದಂಥ ಒಂದು ದೃಶ್ಯವು ಕೂಡ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಜೊತೆಗೆ ಏನಂತಂದರೆ ಈಗಾಗಲೇ ಸಾಕಷ್ಟು ಬಾರಿ ಜಿಲ್ಲಾಧಿಕಾರಿಗಳ ಜೊತೆ ಆಗಿರ್ಬೋದು, ಆಮೇಲೆ ಏನು ಕಾರ್ಖಾನೆ ಮಾಲೀಕರು ಕೂಡ ನಡೆದಂಥ ಸಭೆಗಳು ಕೂಡ ಎಲ್ಲವೂ ವಿಫಲವಾಗಿದೆ. ಈ ನಿಟ್ಟಿನಲ್ಲಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ರೈತ ಮುಖಂಡರಿದ್ದಾರೆ, ಅವರನ್ನು ಮಾತಾಡ್ಸೋಣ, ಏನು ಹೇಳ್ತಾರೆ ಅನ್ನುವಂಥದ್ದನ್ನು. ನಮಸ್ಕಾರ ಅಧ್ಯಕ್ಷರೇ, ಯಾವ ರೀತಿಯಾಗಿ ಪ್ರತಿಭಟನೆ ಮುಂದೆ ಓಡ್ತಾ ಇದೆ, ಏನೇನು ಮಾಡ್ತಾ ಇದ್ದೀರಿ ಇವತ್ತು? ನಾವು 15-20 ದಿವಸದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದ್ವಿ. ಅದಕ್ಕೆ ಸರ್ಕಾರ ಆಗಲಿ ಈ ಫ್ಯಾಕ್ಟ್ರಿಯವರಾಗಲಿ ಯಾರೂ ಸ್ಪಂದಿಸಲಾರಕ್ಕೆ ಇವತ್ತು ಉಗ್ರವಾದ ಹೋರಾಟನ ಮಾಡೋಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ. ಮುಧೋಳದಲ್ಲಿ ಎಲ್ಲ ವ್ಯಾಪಾರಸ್ಥರು ಸಂಪೂರ್ಣವಾಗಿ ಸ್ವ ಇಚ್ಛೆಯಿಂದ ನಾವೇ ಬಂದ್ ಮಾಡ್ತೀವಿ ಅಂತ ಬಂದ್ ಮಾಡಿ ನಮಗೆ ಸಂಪೂರ್ಣ ಬೆಂಬಲ ಕೊಡಾಕತ್ತಿದ್ದಾರೆ. ಸಾಕಷ್ಟು ಟ್ಯಾಕ್ಟ್ರದವ್ರು ಅದಾರ, ಎತ್ತಿನ ಗಾಡಿಯವ್ರು ಅದಾರ, ರಿಕ್ಷಾದವ್ರು ಅದಾರ, ಯಾರ್ಯಾರು ಊಟ ಮಾಡಿಸ್ಲಾಕತ್ತಿದ್ದಾರೆ. ಯಾವ್ಯಾವ ಸಂಘಟನೆದವ್ರು ಬಂದು ಕಿಸಿಂದ ಈ ಬಂದಂಥ ರೈತರಿಗೆ ಊಟ ಮಾಡಿಸುವಂಥದ್ದು ಒಂದು ವ್ಯವಸ್ಥೆ ಮಾಡಕತ್ತಾರ. ನಾವು 3,500 ರೂಪಾಯಿ ಮೊದಲೇ ಕಂದಿದ್ದು ಕೊಡುವವರೆಗೂ ನಾವು ಬಿಡಂಗಿಲ್ಲ ಅನ್ನುವಂಥದ್ದು ಒಂದು ನಿರ್ಧಾರ ಮಾಡಿದ್ದೀವಿ. ಅಲ್ಲ, ಈಗ ಅಧ್ಯಕ್ಷರೇ, ಈ ಒಂದು ಹೋರಾಟಕ್ಕೆಲ್ಲ ಅಧ್ಯಕ್ಷತೆಯನ್ನು ನೀವು ವಹಿಸ್ಕೊಂಡಿದ್ದೀರಿ. ಸಾಕಷ್ಟು ದಿನಗಳಿಂದ ಸಾವಿರಾರು ರೈತರು ಕೂಡ ಬರ್ತಾರೆ, ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಇದು ಎಲ್ಲಿವರೆಗೆ ನಡೆಯುತ್ತೆ ಪ್ರತಿಭಟನೆ? ಯಾವ ಹಂತದಲ್ಲಿ ನಡೆಯುತ್ತೆ? ನಮಗೆ ಯೋಗ್ಯವಾದ ಬೆಲೆ ಸಿಗುವವರೆಗೂ ನಡೀತದೆ ಸರ್, ಕಂಟಿನ್ಯೂ ನಡೀತದೆ. ಅದೇ ರೀತಿಯಾಗಿ ಇಲ್ಲೊಬ್ಬರು ರೈತರು ಮುಖಂಡರಿದ್ದಾರೆ, ಅವರನ್ನು ಮಾತಾಡ್ಸೋಣ. ನಮಸ್ಕಾರ ಇವರೇ, ಇವತ್ತಿನ ದಿನ ಈ ರೀತಿಯಾಗಿ ಪ್ರತಿಭಟನೆ ಮಾಡಿದರೂ ಕೂಡ ಯಾವುದೇ ಕಾರ್ಖಾನೆ ಮಾಲೀಕರಾಗಿರ್ಬೋದು, ಜೊತೆಗೆ ಜಿಲ್ಲಾಡಳಿತವಾಗಿದ್ದು ಸರಿಯಾಗಿ ಸ್ಪಂದಿಸ್ತಾರೆ? ನಿಮಗೆ ಯಾವ ರೀತಿ ಉತ್ತರಗಳು ಸಿಗ್ತಾ ಇದೆ? ಯಾವ ಒಂದು ನಂಬಿಕೆ ಇಟ್ಟುಕೊಂಡು ನಿಮ್ಮ ಹೋರಾಟ ಮುಂದುವರಿಸ್ತಾ ಇದ್ದೀರಿ? ಈಗ ಇನ್ನು ಬರುವಂಥದ್ದು ಈಗ ಸಿಟಿ ಒಳಗೆ ಕಿರಾಣಿ ಅಂಗಡಿಯವರು, ಟ್ಯಾಕ್ಟರ್ದವರು, ಇವ್ರು ಯಾರೂ ನಾವು ಕರೀಲಾರ್ದವ್ರು ನಮ್ಮ ಬೆಂಬಲ ಮಾಡಕತ್ತಾರ. ಕಿರಾಣಿ ಅಂಗಡಿಯವ್ರು ಬಂದು ಎಲ್ಲರೂ ನಾವೆಲ್ಲ ನಾಳೆ ಒಂದು ದಿವಸ ನಾವು ಅಂಗಡಿನ ತೆರೆಯಂಗಿಲ್ಲ, ನಿಮ್ಮ ಬೆಲೆ ಸಿಗೋ ಮಟ್ಟ ನೀವು ಬೆಂಬಲ ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟರ ಪ್ರಕಾರ ಕರೆದವ್ರು. ನಾವೇನು ಕರೆದು ಯಾರನ್ನೂ ಕೂಡಿಸಿಲ್ಲ, ಯಾರನ್ನೇ ರೊಕ್ಕ ಕೊಟ್ಟು ತಂದು ಹೋರಾಟ ಅಲ್ಲ, ಇದು ಸೋ ಹೆಚ್ಚಿಂದ ಬಂದು ಹೋರಾಟ ಇದೆ. ಕ್ಯಾಮ್ರಾಮನ್ ಮಂಜು ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಮುಧೋಳರ ಕಬ್ಬು ಬೆಳೆಗಾರರ ರೈತರು ಇವತ್ತಿನ ದಿವಸ ಸಾಕಷ್ಟು ರೀತಿಯಲ್ಲಿ ಒಂದು ಪ್ರತಿಭಟನೆಗಳಂತ ದೃಶ್ಯ ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಈಗಾಗಲೇ ಏನು ಪ್ರತಿಭಟನೆಯ ಒಂದು ದಿಕ್ಕನ್ನೇ ಬದಲಾಯಿಸಿದಂಥ ರೈತರು ಇವತ್ತಿನ ದಿನ ಏನು ಇಲ್ಲಿ ಸಾಕಷ್ಟು ಟ್ಯಾಕ್ಟ್ರಿಗಳೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಈ ಟ್ಯಾಕ್ಟ್ರಿಗಳನ್ನು ಪ್ರತಿಭಟನೆಗೋಸ್ಕರ ಬಳಸ್ಕೊಂಡು ಈಗಾಗಲೇ ಎತ್ತಿನ ಗಾಡಿ ಆಗಿರ್ಬೋದು, ಸಾವಿರಾರು ಜನ ರೈತರು ಕೂಡ ಸೇರಿಕೊಂಡು ಈ ಒಂದು ವಿಶೇಷವಾದಂಥ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಯಾಕಂತಂದರೆ ದಿನಕ್ಕೊಂದು ವ್ಯಾಯಾಮದಲ್ಲಿ ಒಂದು ಪ್ರತಿಭಟನೆಗೆ ಇಳಿದಂಥ ಮುಧೋಳ ನಗರದ ರೈತರು ಇವತ್ತಿನ ದಿವಸ ವಿಶೇಷವಾಗಿ ಇಲ್ಲಿ ಏನು ಸಾಕಷ್ಟು ಟ್ಯಾಕ್ಟ್ರಿಗಳ ಮೂಲಕ ನಗರದಲ್ಲಿ ಏನು ಆಟೋಗಳು ಕೂಡ ಸ್ವಯಂ ಪ್ರೇರಿತವಾಗಿ ತಮ್ಮ ಆಟೋಗಳನ್ನು ತಂದು ಈ ಒಂದು ಪ್ರತಿಭಟನೆಗೆ ಸಾಥ್ ನೀಡಿದಂಥ ಒಂದು ದೃಶ್ಯವು ಕೂಡ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಜೊತೆಗೆ ಏನಂತಂದರೆ ಈಗಾಗಲೇ ಸಾಕಷ್ಟು ಬಾರಿ ಜಿಲ್ಲಾಧಿಕಾರಿಗಳ ಜೊತೆ ಆಗಿರ್ಬೋದು, ಆಮೇಲೆ ಏನು ಕಾರ್ಖಾನೆ ಮಾಲೀಕರು ಕೂಡ ನಡೆದಂಥ ಸಭೆಗಳು ಕೂಡ ಎಲ್ಲವೂ ವಿಫಲವಾಗಿದೆ. ಈ ನಿಟ್ಟಿನಲ್ಲಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ರೈತ ಮುಖಂಡರಿದ್ದಾರೆ, ಅವರನ್ನು ಮಾತಾಡ್ಸೋಣ, ಏನು ಹೇಳ್ತಾರೆ ಅನ್ನುವಂಥದ್ದನ್ನು. ನಮಸ್ಕಾರ ಅಧ್ಯಕ್ಷರೇ, ಯಾವ ರೀತಿಯಾಗಿ ಪ್ರತಿಭಟನೆ ಮುಂದೆ ಓಡ್ತಾ ಇದೆ, ಏನೇನು ಮಾಡ್ತಾ ಇದ್ದೀರಿ ಇವತ್ತು? ನಾವು 15-20 ದಿವಸದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದ್ವಿ. ಅದಕ್ಕೆ ಸರ್ಕಾರ ಆಗಲಿ ಈ ಫ್ಯಾಕ್ಟ್ರಿಯವರಾಗಲಿ ಯಾರೂ ಸ್ಪಂದಿಸಲಾರಕ್ಕೆ ಇವತ್ತು ಉಗ್ರವಾದ ಹೋರಾಟನ ಮಾಡೋಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ. ಮುಧೋಳದಲ್ಲಿ ಎಲ್ಲ ವ್ಯಾಪಾರಸ್ಥರು ಸಂಪೂರ್ಣವಾಗಿ ಸ್ವ ಇಚ್ಛೆಯಿಂದ ನಾವೇ ಬಂದ್ ಮಾಡ್ತೀವಿ ಅಂತ ಬಂದ್ ಮಾಡಿ ನಮಗೆ ಸಂಪೂರ್ಣ ಬೆಂಬಲ ಕೊಡಾಕತ್ತಿದ್ದಾರೆ. ಸಾಕಷ್ಟು ಟ್ಯಾಕ್ಟ್ರದವ್ರು ಅದಾರ, ಎತ್ತಿನ ಗಾಡಿಯವ್ರು ಅದಾರ, ರಿಕ್ಷಾದವ್ರು ಅದಾರ, ಯಾರ್ಯಾರು ಊಟ ಮಾಡಿಸ್ಲಾಕತ್ತಿದ್ದಾರೆ. ಯಾವ್ಯಾವ ಸಂಘಟನೆದವ್ರು ಬಂದು ಕಿಸಿಂದ ಈ ಬಂದಂಥ ರೈತರಿಗೆ ಊಟ ಮಾಡಿಸುವಂಥದ್ದು ಒಂದು ವ್ಯವಸ್ಥೆ ಮಾಡಕತ್ತಾರ. ನಾವು 3,500 ರೂಪಾಯಿ ಮೊದಲೇ ಕಂದಿದ್ದು ಕೊಡುವವರೆಗೂ ನಾವು ಬಿಡಂಗಿಲ್ಲ ಅನ್ನುವಂಥದ್ದು ಒಂದು ನಿರ್ಧಾರ ಮಾಡಿದ್ದೀವಿ. ಅಲ್ಲ, ಈಗ ಅಧ್ಯಕ್ಷರೇ, ಈ ಒಂದು ಹೋರಾಟಕ್ಕೆಲ್ಲ ಅಧ್ಯಕ್ಷತೆಯನ್ನು ನೀವು ವಹಿಸ್ಕೊಂಡಿದ್ದೀರಿ. ಸಾಕಷ್ಟು ದಿನಗಳಿಂದ ಸಾವಿರಾರು ರೈತರು ಕೂಡ ಬರ್ತಾರೆ, ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಇದು ಎಲ್ಲಿವರೆಗೆ ನಡೆಯುತ್ತೆ ಪ್ರತಿಭಟನೆ? ಯಾವ ಹಂತದಲ್ಲಿ ನಡೆಯುತ್ತೆ? ನಮಗೆ ಯೋಗ್ಯವಾದ ಬೆಲೆ ಸಿಗುವವರೆಗೂ ನಡೀತದೆ ಸರ್, ಕಂಟಿನ್ಯೂ ನಡೀತದೆ. ಅದೇ ರೀತಿಯಾಗಿ ಇಲ್ಲೊಬ್ಬರು ರೈತರು ಮುಖಂಡರಿದ್ದಾರೆ, ಅವರನ್ನು ಮಾತಾಡ್ಸೋಣ. ನಮಸ್ಕಾರ ಇವರೇ,
ಇವತ್ತಿನ ದಿನ ಈ ರೀತಿಯಾಗಿ ಪ್ರತಿಭಟನೆ ಮಾಡಿದರೂ ಕೂಡ ಯಾವುದೇ ಕಾರ್ಖಾನೆ ಮಾಲೀಕರಾಗಿರ್ಬೋದು, ಜೊತೆಗೆ ಜಿಲ್ಲಾ ಆಡಳಿತವಾಗಿದ್ದು ಸರಿಯಾಗಿ ಸ್ಪಂದಿಸ್ತಾರ? ನಿಮಗೆ ಯಾವ ರೀತಿ ಉತ್ತರಗಳು ಸಿಗ್ತಾ ಇದೆ? ಯಾವ ಒಂದು ನಂಬಿಕೆ ಇಟ್ಟುಕೊಂಡು ನಿಮ್ಮ ಹೋರಾಟ ಮುಂದುವರಿಸ್ತಾ ಇದ್ದೀರಿ? ಈಗ ನಿನ್ನೆ ಬರುವಂಥದ್ದು ಈಗ ಸಿಟಿ ಒಳಗೆ ಕಿರಾಣಿ ಅಂಗಡಿಯವರು, ಟ್ಯಾಕ್ಟರ್ದವರು, ಇವ್ರನ್ನ ಯಾರೂ ನಾವು ಕರೆದಿಲ್ಲ. ಕರೀಲಾರ್ದ ಅವ್ರು ನಮ್ಮ ಬೆಂಬಲ ಮಾಡಕತ್ತಾರ. ಕಿರಾಣಿ ಅಂಗಡಿಯವ್ರು ಬಂದು ಎಲ್ಲರೂ ನಾವಿಲ್ಲ, ನಾಳೆ ಒಂದು ದಿವಸ ನಾವು ಅಂಗಡಿನ ತೆರೆಯಂಗಿಲ್ಲ, ನಿಮ್ಮ ಬೆಲೆ ಸಿಗೋ ಮಟ್ಟ ನೀವು ಬೆಂಬಲ ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟರು. ಮಾತು ಕೊಟ್ಟರ ಪ್ರಕಾರ ಕರೆದವ್ರು. ನಾವೇನು ಕರೆದು ಯಾರನ್ನೂ ಕೂಡಿಸಿಲ್ಲ, ಯಾರನ್ನೇ ರೊಕ್ಕ ಕೊಟ್ಟು ತಂದು ಹೋರಾಟ ಅಲ್ಲ ಇದು. ಹೆಚ್ಚಿಂದ ಬಂದು ಹೋರಾಟ ಇದು. ಕ್ಯಾಮ್ರಾಮನ್ ಮಂಜು ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ. ಮುಧೋಳರ ಕಬ್ಬು ಬೆಳೆಗಾರರು ರೈತರು ಇವತ್ತಿನ ದಿವಸ ಸಾಕಷ್ಟು ರೀತಿಯಲ್ಲಿ ಒಂದು ಪ್ರತಿಭಟನೆಗಳದಂಥ ದೃಶ್ಯ ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಈಗಾಗಲೇ ಏನು ಪ್ರತಿಭಟನೆಯ ಒಂದು ದಿಕ್ಕನ್ನೇ ಬದಲಾಯಿಸಿದಂಥ ರೈತರು ಇವತ್ತಿನ ದಿನ ಏನು ಇಲ್ಲಿ ಸಾಕಷ್ಟು ಟ್ಯಾಕ್ಟ್ರಿಗಳೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಈ ಟ್ಯಾಕ್ಟ್ರಿಗಳನ್ನು ಪ್ರತಿಭಟನೆಗೋಸ್ಕರ ಬಳಸ್ಕೊಂಡು ಈಗಾಗಲೇ ಎತ್ತಿನ ಗಾಡಿ ಆಗಿರ್ಬೋದು, ಸಾವಿರಾರು ಜನ ರೈತರು ಕೂಡ ಸೇರಿಕೊಂಡು ಈ ಒಂದು ವಿಶೇಷವಾದಂಥ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಯಾಕಂತಂದರೆ ದಿನಕ್ಕೊಂದು ವ್ಯಾಯಾಮದಲ್ಲಿ ಒಂದು ಪ್ರತಿಭಟನೆಗೆ ಇಳಿದಂಥ ಮುಧೋಳ ನಗರದ ರೈತರು ಇವತ್ತಿನ ದಿವಸ ವಿಶೇಷವಾಗಿ ಇಲ್ಲಿ ಏನು ಸಾಕಷ್ಟು ಟ್ಯಾಕ್ಟ್ರಿಗಳ ಮೂಲಕ ನಗರದಲ್ಲಿ ಏನು ಆಟೋಗಳು ಕೂಡ ಸ್ವಯಂ ಪ್ರೇರಿತವಾಗಿ ತಮ್ಮ ಆಟೋಗಳನ್ನು ತಂದು ಈ ಒಂದು ಪ್ರತಿಭಟನೆಗೆ ಸಾಥ್ ನೀಡಿದಂಥ ಒಂದು ದೃಶ್ಯವೂ ಕೂಡ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ಜೊತೆಗೆ ಏನಂತಂದರೆ ಈಗಾಗಲೇ ಸಾಕಷ್ಟು ಬಾರಿ ಜಿಲ್ಲಾಧಿಕಾರಿಗಳ ಜೊತೆ ಆಗಿರ್ಬೋದು, ಆಮೇಲೆ ಏನು ಕಾರ್ಖಾನೆ ಮಾಲೀಕರು ಕೂಡ ನಡೆದಂಥ ಸಭೆಗಳು ಕೂಡ ಎಲ್ಲವೂ ವಿಫಲವಾಗಿದೆ. ಈ ನಿಟ್ಟಿನಲ್ಲಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ರೈತ ಮುಖಂಡರಿದ್ದಾರೆ, ಅವರನ್ನು ಮಾತಾಡ್ಸೋಣ, ಏನು ಹೇಳ್ತಾರೆ ಅನ್ನುವಂಥದ್ದನ್ನು. ನಮಸ್ಕಾರ ಅಧ್ಯಕ್ಷರೇ, ಯಾವ ರೀತಿಯಾಗಿ ಪ್ರತಿಭಟನೆ ಮುಂದೆ ಓಡ್ತಾ ಇದೆ, ಏನೇನು ಮಾಡ್ತಾ ಇದ್ದೀರಿ ಇವತ್ತು? ನಾವು 15-20 ದಿವಸದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದ್ವಿ. ಅದಕ್ಕೆ ಸರ್ಕಾರ ಆಗಲಿ ಈ ಫ್ಯಾಕ್ಟ್ರಿಯವರಾಗಲಿ ಯಾರೂ ಸ್ಪಂದಿಸಲಾರ್ದಕ್ಕೆ ಇವತ್ತು ಉಗ್ರವಾದ ಹೋರಾಟನ ಮಾಡೋಕ್ಕೆ ನಾವು ನಿರ್ಧಾರ ಮಾಡಿದ್ದೀವಿ. ಮುಧೋಳದಲ್ಲಿ ಎಲ್ಲ ವ್ಯಾಪಾರಸ್ಥರು ಸಂಪೂರ್ಣವಾಗಿ ಸ್ವ ಇಚ್ಛೆಯಿಂದ ನಾವೇ ಬಂದ್ ಮಾಡ್ತೀವಿ ಅಂತ ಬಂದ್ ಮಾಡಿ ನಮಗೆ ಸಂಪೂರ್ಣ ಬೆಂಬಲ ಕೊಡಾಕತ್ತಿದ್ದಾರೆ. ಸಾಕಷ್ಟು ಟ್ಯಾಕ್ಟರ್ದವ್ರು ಅದಾರ, ಎತ್ತಿನ ಗಾಡಿಯವ್ರು ಅದಾರ, ರಿಕ್ಷಾದವ್ರು ಅದಾರ, ಯಾರ್ಯಾರು ಊಟ ಮಾಡಿಸ್ಲಾಕತ್ತಿದ್ದಾರೆ. ಯಾವ್ಯಾವ ಸಂಘಟನೆದವ್ರು ಬಂದು ಕಿಸಿಂದ ಈ ಬಂದಂಥ ರೈತರಿಗೆ ಊಟ ಮಾಡಿಸುವಂಥದ್ದು ಒಂದು ವ್ಯವಸ್ಥೆ ಮಾಡಕತ್ತಾರ. ನಾವು 3,500 ರೂಪಾಯಿ ಮೊದಲೇ ಕಂದಿದ್ದು ಕೊಡುವವರೆಗೂ ನಾವು ಬಿಡಂಗಿಲ್ಲ ಅನ್ನುವಂಥದ್ದು ಒಂದು ನಿರ್ಧಾರ ಮಾಡಿದ್ದೀವಿ. ಅಲ್ಲ, ಈಗ ಅಧ್ಯಕ್ಷರೇ, ಈ ಒಂದು ಹೋರಾಟಕ್ಕೆಲ್ಲ ಅಧ್ಯಕ್ಷತೆಯನ್ನು ನೀವು ವಹಿಸ್ಕೊಂಡಿದ್ದೀರಿ. ಸಾಕಷ್ಟು ದಿನಗಳಿಂದ ಸಾವಿರಾರು ರೈತರು ಕೂಡ ಬರ್ತಾರೆ, ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಇದು ಎಲ್ಲಿವರೆಗೆ ನಡೆಯುತ್ತೆ ಪ್ರತಿಭಟನೆ? ಯಾವ ಹಂತದಲ್ಲಿ ನಡೆಯುತ್ತೆ? ನಮಗೆ ಯೋಗ್ಯವಾದ ಬೆಲೆ ಸಿಗುವವರೆಗೂ ನಡೀತದೆ ಸರ್, ಕಂಟಿನ್ಯೂ ನಡೀತದೆ. ಅದೇ ರೀತಿಯಾಗಿ ಇಲ್ಲೊಬ್ಬರು ರೈತರು ಮುಖಂಡರಿದ್ದಾರೆ, ಅವರನ್ನು ಮಾತಾಡ್ಸೋಣ. ನಮಸ್ಕಾರ ಇವರೇ, ಇವತ್ತಿನ ದಿನ ಈ ರೀತಿಯಾಗಿ ಪ್ರತಿಭಟನೆ ಮಾಡಿದರೂ ಕೂಡ ಯಾವುದೇ ಕಾರ್ಖಾನೆ ಮಾಲೀಕರಾಗಿರ್ಬೋದು, ಜೊತೆಗೆ ಜಿಲ್ಲಾ ಆಡಳಿತವಾಗಿದ್ದು ಸರಿಯಾಗಿ ಸ್ಪಂದಿಸ್ತಾರ? ನಿಮಗೆ ಯಾವ ರೀತಿ ಉತ್ತರಗಳು ಸಿಗ್ತಾ ಇದೆ? ಯಾವ ಒಂದು ನಂಬಿಕೆ ಇಟ್ಟುಕೊಂಡು ನಿಮ್ಮ ಹೋರಾಟ ಮುಂದುವರಿಸ್ತಾ ಇದ್ದೀರಿ? ಈಗ ನಿನ್ನೆ ಬರುವಂಥದ್ದು ಈಗ ಸಿಟಿ ಒಳಗೆ ಕಿರಾಣಿ ಅಂಗಡಿಯವರು, ಟ್ಯಾಕ್ಟರ್ದವರು, ಇವ್ರನ್ನ ಯಾರೂ ನಾವು ಕರೆದಿಲ್ಲ. ಕರೀಲಾರ್ದ ಅವ್ರು ನಮ್ಮ ಬೆಂಬಲ ಮಾಡಕತ್ತಾರ. ಕಿರಾಣಿ ಅಂಗಡಿಯವ್ರು ಬಂದು ಎಲ್ಲರೂ ನಾವಿಲ್ಲ, ನಾಳೆ ಒಂದು ದಿವಸ ನಾವು ಅಂಗಡಿನ ತೆರೆಯಂಗಿಲ್ಲ, ನಿಮ್ಮ ಬೆಲೆ ಸಿಗೋ ಮಟ್ಟ ನೀವು ಬೆಂಬಲ ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟರು. ಮಾತು ಕೊಟ್ಟರ ಪ್ರಕಾರ ಕರೆದವ್ರು. ನಾವೇನು ಕರೆದು ಯಾರನ್ನೂ ಕೂಡಿಸಿಲ್ಲ, ಯಾರನ್ನೇ ರೊಕ್ಕ ಕೊಟ್ಟು ತಂದು ಹೋರಾಟ ಅಲ್ಲ ಇದು. ಹೆಚ್ಚಿಂದ ಬಂದು ಹೋರಾಟ ಇದು. ಕ್ಯಾಮ್ರಾಮನ್ ಮಂಜು ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ.